ತುಂಬಾ ಜನರ ಪ್ರಶ್ನೆ ಬಂದು ಕಾಳುಗಳನ್ನ ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಕಾಳುಗಳನ್ನ ನೀವು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಕಾಳುಗಳು ಪ್ಲಾಸ್ಟಿಕ್ ಬಾಕ್ಸ್ ನ ಜೊತೆ ರಿಯಾಕ್ಟ್ ಆಗಲ್ಲ, ಸೊ ಅದರಿಂದ ಯಾವುದೇ ಒಂದು ತೊಂದರೆ ಇಲ್ಲ. ಆರಾಮಾಗಿ ನೀವು ಕಾಳುಗಳನ್ನ ಸ್ಟೋರ್ ಮಾಡ್ಬೋದು ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲಿ. ಇನ್ನೊಂದು ಪ್ರಶ್ನೆ, ಕಾಳುಗಳ ಅಡಲ್ಟ್ರೇಷನ್ ಆಗಿದ್ಯಾ ಇಲ್ವಾ ಅಂತ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂತ. ಕಲರ್ ಇತ್ತೀಚಿನ ದಿನಗಳಲ್ಲಿ ಟಾಟ್ರಜೈನ್ ಅನ್ನೋ ಒಂದು ಕಲ್ಲರ್ ಅಂಶನ ಎಲ್ಲ ಕಾಳುಗಳಿಗೂ ಆಗ್ತಿರೋದು ಕಂಡು ಬಂದಿದೆ. ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡೋದು, ಸಿಂಪಲ್ ಆಗಿ ಮನೇಲೆ ಅದನ್ನ ಟೆಸ್ಟ್ ಮಾಡ್ಬೋದು. ಅದಕ್ಕೆ ನೀವು ಶಾಪಿಗೆ ಹೋಗಿ ಎಕ್ಸ್ಪೆನ್ಸಿವ್ ಕೆಮಿಕಲ್ಸ್ ತರಬೇಕು ಅಂತ ಏನಿಲ್ಲ, ಆರಾಮಾಗಿ ನೀವು ಮನೆಯಲ್ಲೇ ಟೆಸ್ಟ್ ಮಾಡ್ಬೋದು. ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಕಾಳನ್ನ ವಾಟರ್ಗೆ ಹಾಕ್ಬಿಟ್ಟು ಸ್ವಲ್ಪ ಸಮಯಗಳ ಕಾಲ, ಒಂದು 1/4 ಗಂಟೆ ನೆನೆಸಿ ಬಿಡಿ. 1/4 ಗಂಟೆ ಆದ್ಮೇಲೆ ಕೂಡ ಯಾವುದೇ ಒಂದು ಕಲರ್ ಬಿಟ್ಕೊಳ್ಳಿಲ್ಲ ಅಂದ್ರೆ ಅದರ ಅರ್ಥ ಇದರಲ್ಲಿ ಯಾವುದೇ ಒಂದು ಕೆಮಿಕಲ್, ಎಸ್ಪೆಷಲಿ ಟಾಟ್ರಜಿನ್ ಅನ್ನೋ ಒಂದು ಕೆಮಿಕಲ್ಸ್ನ ಹಾಕಿಲ್ಲ, ಇದು ಬಹಳ ಚೆನ್ನಾಗಿದೆ ಅಂತ ಅರ್ಥ. ಸೊ ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ನಿಮಗೆ ವಿಡಿಯೋದಲ್ಲಿ, ಇದು ಪ್ಯೂರ್ ತೊಗರಿ ಬೇಳೆ, ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ಸ್ ಮಿಕ್ಸ್ ಆಗಿಲ್ಲ. ಆ ಥರದ ತೊಗರಿ ಬೇಳೆ ನಮ್ಮ ಮನೇಲಿ ಇದೆ, ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಕಸ್ಮಾತ್ ಏನಾದರೂ ಕಲರ್ ಏನಾದರೂ ಚೇಂಜ್ ಆದರೆ, ಈ ರೀತಿ ತೊಗರಿ ಬೇಳೆ ಕಲರ್ ಏನಾದರೂ ಚೇಂಜ್ ಆದರೆ ಅದರ ಅರ್ಥ ಅದರಲ್ಲಿ ಕೆಮಿಕಲ್ಸ್ ಹಾಕಿದ್ದಾರೆ ಅಂತ.